ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಈ ಹಳ್ಳಿ ಬದಿಯಲ್ಲೆಲ್ಲ ಬೇಲಿ ಹಾರೋ ಹೋರಿಗಳಿರುತ್ತೆ. ಅವುಗಳನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಬಾರಿ ಹೊಡೆದ್ರೂ ಲೂಟಿ. ಹಳ್ಳಿ ಬದಿಯಲ್ಲಿ ಆ ಹೋರಿಗಳಾದರೆ ಪೇಟೆ ಬದಿಯಲ್ಲೂ ಇದ್ದಾರೆ ಬ್ಯಾರಿಕೇಡ್ ಹಾರುವ ಹೋರಿಗಳು. ಈಗ ಕಾಶ್ಮೀರದಲ್ಲೂ ಕಾಣಿಸ್ಕೊಂಡಿದೆ. ಒಬ್ಬ ಸಿಎಂ ಆಗಿ ಹಿಂಗೆ ಬೇಲಿ ಹಾರೋ ಬುದ್ಧಿ ಯಾಕೆ ಬಂತು? ಅದರ ಅವಶ್ಯಕತೆ ಏನಿತ್ತು? ವೀಕ್ಷಕರೇ, ಜಮ್ಮು ಕಾಶ್ಮೀರದ ಒಮರ್ ಅಬ್ದುಲ್ಲಾ, ಮೆಹಬೂಬ್ ಮುಫ್ತಿ ಆ್ಯಂಡ್ ಗ್ಯಾಂಗ್ ಎಲ್ಲರೂ ಗೃಹ ಬಂಧನದಲ್ಲಿ ಇದ್ದಾರೆ. ಇದನ್ನು ಸ್ವತಃ ಮೆಹಬೂಬ್ ಮುಫ್ತಿ ಸಿಎಂ ಒಮರ್ ಅಬ್ದುಲ್ಲಾ ಅವರೇ ಹೇಳಿದ್ದಾರೆ. ಜುಲೈ 13ನೇ ತಾರೀಕು ಇವರನ್ನೆಲ್ಲ ಹೌಸ್ ಅರೆಸ್ಟ್ ಮಾಡಲಾಗುತ್ತೆ. ಜುಲೈ 13ನೇ ತಾರೀಕು. ಹಾಗಾದರೆ ಅಂಥದ್ದೇನಿತ್ತು? ಸಿಎಂ ಅವರನ್ನೇ ಹೌಸ್ ಅರೆಸ್ಟ್ ಮಾಡಿಸುವಂಥದ್ದು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಕಾಶ್ಮೀರದಲ್ಲಿ ಯಾವ ರೀತಿಯ ನರೇಟಿವನ್ನು ಸೆಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗಬೇಕಂದ್ರೆ ಈ ಸ್ಟೋರಿ ನೋಡಿ. ಜುಲೈ 13, 1931ರಲ್ಲಿ ಅಂಥದ್ದೇನಾಯಿತು? ಅದಾದ ನಂತರ ಜುಲೈ 18, 1931ರ ಒಂದು ವಿಷಯವನ್ನು ಇಡೀ ದೇಶದಲ್ಲಿ ಯಾಕೆ ಮುಚ್ಚಿಡಲಾಗಿದೆ? ಇದನ್ನು ಈಗ ತಿಳ್ಕೊಳ್ಳೋ ಸಮಯ ಬಂದಿದೆ. ವೀಕ್ಷಕರೇ, ನಮ್ಮ ದೇಶದ ಇತಿಹಾಸದಲ್ಲಿ ನಡೆದ ಅನೇಕ ವಿಷಯಗಳಿಗೆ ಒಂದೊಂದು ರೀತಿಯ ನರೇಟಿವನ್ನು ಮಾಡಲಾಗಿದೆ. ಅದರಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಇದೇ ಫಸ್ಟ್ ಟೈಮ್ ಈ ತರಹದೊಂದು ಮೊಮೆಂಟನ್ನು ನೋಡ್ತಾ ಇರೋದು. ಜಮ್ಮು ಕಾಶ್ಮೀರದಲ್ಲಿ ನಡೆದ ಈ ಮೊಮೆಂಟಿಗೆ ಅತಿ ದೊಡ್ಡ ಕಾರಣ ಏನಂದರೆ ಅಲ್ಲಿನ ಸರ್ಕಾರ ಕಂಪ್ಲೀಟ್ ಆಗಿ ಒಮರ್ ಅಬ್ದುಲ್ಲಾನದಲ್ಲ. ಯಾಕಂದರೆ ಅದನ್ನು ಪೂರ್ಣ ರಾಜ್ಯ ಅಂತ ಘೋಷಣೆ ಮಾಡಿಲ್ಲ. ಸೊ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದಲ್ಲಿ ಪೂರ್ಣ ಪ್ರಮಾಣದ ಸಿಎಂ ಅಲ್ಲ. ಅದೇ ಕಾರಣಕ್ಕೆ ಪೂರ್ಣ ಪ್ರಮಾಣದ ಸಿಎಂ ಆಗೋದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ, ಹರಸಾಹಸ ಪಡ್ತಾ ಇದ್ದಾನೆ. ಅದರ ಪರಿಣಾಮವೇ ಈ ಗೇಟ್ ಹಾರೋದು, ಗೃಹ ಬಂಧನದಿಂದ ತಪ್ಪಿಸ್ಕೊಂಡು ಬರೋದು. ಇದೆಲ್ಲ ಕೂಡ ಒಂದು ಅಜೆಂಡಾ ನಡೀತಾ ಇದೆ. ಅದು ಒಮರ್ ಅಬ್ದುಲ್ಲಾರ ಅಜೆಂಡಾ, ಹಾಗೆ ಮೆಹಬೂಬ್ ಮುಫ್ತಿಯ ಅಜೆಂಡಾ. ಈ ಎರಡೂ ಅಜೆಂಡಾಗಳು ಯಾವ ರೀತಿ ಫೇಲ್ ಆಯಿತು ಅನ್ನೋದನ್ನು ನೋಡೋಣ. ಜುಲೈ 13, 1931ರಲ್ಲಿ ಆ ಟೈಮಲ್ಲಿ ಜಮ್ಮು ಕಾಶ್ಮೀರದಲ್ಲಿ ರಾಜ ಹರಿಸಿಂಗ್ನ ಆಡಳಿತ ನಡೀತಾ ಇತ್ತು. ಆಗ ಕಾಶ್ಮೀರದಲ್ಲಿ ರಾಜನ ಆಡಳಿತದ ವಿರುದ್ಧ ಒಂದು ದೊಡ್ಡ ಆಂದೋಲನ ಶುರುವಾಗುತ್ತೆ. ನಂತರ ಈ ಜುಲೈ 13ನೇ ತಾರೀಕು ಅಬ್ದುಲ್ ಖಾದಿರ್ನ ವಿಚಾರಣೆ ಇತ್ತು. ಅದು ಕೂಡ ಶ್ರೀನಗರದ ಕಾರಾಗೃಹದ ಬಳಿಯೇ. ಅದನ್ನು ನೋಡೋದಕ್ಕೆ ಅಂತ ಸಾವಿರಾರು ಕಾಶ್ಮೀರಿ ಮುಸ್ಲಿಮರು ಶ್ರೀನಗರದ ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ರು. ಮಧ್ಯಾಹ್ನದ ಸಮಯ ಆಗಿತ್ತು. ಮುಸ್ಲಿಮರ ಜುಹರ್ ಪ್ರಾರ್ಥನೆ ಕೂಡ ಶುರುವಾಗುತ್ತೆ. ಆಗ ಒಬ್ಬ ಮುಸ್ಲಿಂ ಕಾಶ್ಮೀರಿ ಎದ್ದು ನಿಲ್ತಾನೆ ಆಜಾ ನೀಡೋದಕ್ಕೆ ಅಂತ. ಅಷ್ಟರಲ್ಲಿ ಅಲ್ಲಿದ್ದ ಡೋಗ್ರಾ ಸೇನೆ ನಮ್ಮ ಖುರಾನ್ಗೆ ಅವಮಾನ ಮಾಡಿದ್ರು ಅಂತ ದಂಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಅನಿವಾರ್ಯವಾಗಿ ಡೋಗ್ರಾ ಗವರ್ನರ್ ರೈಜಾದ್ ತರ್ತಿಲೋಕ್ ಚಂದ್ ತಮ್ಮ ಸೈನಿಕರಿಗೆ ಗುಂಡು ಹಾರಿಸೋದಕ್ಕೆ ಆದೇಶ ನೀಡ್ತಾರೆ. ಆ ದಾಳಿಯಲ್ಲಿ ಸುಮಾರು 22 ಮುಸ್ಲಿಮರು ಮೃತಪಡ್ತಾರೆ. ಇವಳೇನು ಕೋಮುವಾದಿ, ಬರೀ ಮುಸ್ಲಿಂ ಅಂತ ಹೇಳ್ತಾಳಲ್ಲ ಅಂದ್ಕೋಬೇಡಿ. ನಾನು ಯಾಕೆ ಇಲ್ಲಿ ಮುಸ್ಲಿಂ ಅಂತ ಹೇಳಿದೆ ಅಂದರೆ, ಈ ಆಂದೋಲನ ಶುರು ಮಾಡಿದ್ದು ಓರ್ವ ಕಾಶ್ಮೀರಿ ಮುಸ್ಲಿಂ ಅಬ್ದುಲ್ ಖಾದಿರ್ ಅಂತ. ಆ ಆಂದೋಲನಕ್ಕೆ ಕಾರಣ ಏನಂದರೆ, ಮುಸಲ್ಮಾನರು ಕಾಶ್ಮೀರದಲ್ಲಿ ಜಾಸ್ತಿ ಇದ್ದಾರೆ, ಆದರೆ ಯಾಕೆ ಇಲ್ಲಿ ಮುಸ್ಲಿಂ ಆಡಳಿತ ಇಲ್ಲ, ಹಿಂದೂ ರಾಜ ಯಾಕೆ ಆಡಳಿತ ನಡೆಸಬೇಕು ಅನ್ನೋದು ಅವರ ಆಂದೋಲನದ ಉದ್ದೇಶ. ಅಂದರೆ ಅಲ್ಲಿನ ರಾಜ ಹರಿಸಿಂಗನೇ ಯಾಕಾಗಬೇಕು ಅಂತ. ನಂತರ ರಾಜದ್ರೋಹದ ಆರೋಪದಲ್ಲಿ ಆತನನ್ನು ಜೈಲಿಗೆ ಹಾಕಿದ್ರು. ಅವನನ್ನು ಹೊರಗೆ ತರೋದಕ್ಕೇನೆ ಕಾರಾಗೃಹದ ಮುಂದೆ ಅವತ್ತು ಅಷ್ಟೊಂದು ಮುಸ್ಲಿಮರು ಸೇರಿದ್ರು. ಇದರಲ್ಲಿ ಅವರ ಘೋಷವಾಕ್ಯವೇ ಹಿಂದೂ ರಾಜ ನಮಗೆ ಒಪ್ಪಿಗೆ ಇಲ್ಲ ಅನ್ನೋದಾಗಿತ್ತು. ಅಂದರೆ ನಾವು ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ, ಜಮ್ಮು ಅಲ್ಲ ಕಾಶ್ಮೀರವನ್ನು ಲೆಕ್ಕಕ್ಕೆ ತಗೊಳ್ಳಿ ಅನ್ನೋದು ಅವರ ವಾದ ಆಗಿತ್ತು. ಇದೆಲ್ಲ ಆದಮೇಲೆ ಈ ಅಬ್ದುಲ್ಲಾ ಫ್ಯಾಮಿಲಿ ಬರುತ್ತೆ. ಅಬ್ದುಲ್ಲಾನ ಅಜ್ಜ ಅಲ್ಲಿನ ಸಿಎಂ ಆಗ್ತಾರೆ. ಇದಾದ ನಂತರ ಅಲ್ಲಿಂದ ಹಿಂದೂಗಳ ಪಲಾಯನ ಕೂಡ ಶುರುವಾಗುತ್ತೆ. 1971ರ ಹೊತ್ತಿಗೆ ಆಲ್ಮೋಸ್ಟ್ ಹಿಂದೂಗಳೆಲ್ಲ ಅಲ್ಲಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೊರಟಿದ್ರು. ಅದಾದಮೇಲೆ ನಡೆದಿದ್ದೆಲ್ಲ ನಿಮಗೆ ಗೊತ್ತೇ ಇದೆ. ಕಾಶ್ಮೀರಿ ಹಿಂದೂಗಳ ನರಮೇಧವೇ ನಡೆದೋಯ್ತು. 1990ರ ದಶಕದಲ್ಲಂತೂ ಅಲ್ಪ ಸ್ವಲ್ಪ ಇದ್ದ ಹಿಂದೂಗಳನ್ನು ಅಲ್ಲಿಂದ ಓಡಿಸ್ಬಿಟ್ಟಿದ್ರು. ಮತಾಂತರ ಆಗಬೇಕು ಇಲ್ಲ ಸಾಯ್ಬೇಕು, ಇಲ್ವಾ ಊರು ಬಿಟ್ಟು ಹೋಗಬೇಕಾಗಿತ್ತು ಹಿಂದೂಗಳು.
ಹಾಗೆ 1931 ಜುಲೈ 13ರಂದು 22 ಹಿಂದೂಗಳನ್ನು ಕೊಲ್ಲಲಾಯಿತು. ಅದರ ನಂತರ ಜುಲೈ 18ಕ್ಕೆ ಅಲ್ಲಿ ಮತ್ತೆ ದೊಡ್ಡದಾಗಿ ದಂಗೆ ಶುರುವಾಗತ್ತೆ. ಅವತ್ತು ಕೂಡ ಕಾಶ್ಮೀರಿ ಪಂಡಿತರ ಹತ್ಯೆ ನಡೆದಿತ್ತು. ನೆನಪಿರಲಿ, ಜುಲೈ 18ಕ್ಕೆ ಇವರು ಟಾರ್ಗೆಟ್ ಮಾಡಿದ್ದು ಕಾಶ್ಮೀರಿ ಪಂಡಿತರನ್ನ. ನಿಜವಾಗಿಯೂ ಈ ಮುಸ್ಲಿಮರಿಗೆ ಟಾರ್ಗೆಟ್ ಆಗಬೇಕಾಗಿದ್ಯಾರು? ರಾಜ ಹರಿಸಿಂಗ್ ಹಾಗೆ ಆತನ ಸೇನೆ ತಾನೆ. ಆದರೆ ಇವರು ಟಾರ್ಗೆಟ್ ಮಾಡಿದ್ದು ಅಲ್ಲಿನ ಅಮಾಯಕ ಹಿಂದೂಗಳನ್ನು. ಆದರೆ ಈ ಇತಿಹಾಸ ಪುಟದಲ್ಲಿ ಜುಲೈ 13ನೇ ತಾರೀಕು ಡೋಗ್ರಾ ಸೇನೆ 22 ಮುಸ್ಲಿಮರನ್ನ ಕೊಂದಿದ್ದನ್ನು ತೋರಿಸ್ತಾರೆ. ಅದೇ ಜುಲೈ 18ನೇ ತಾರೀಕು ಹಿಂದೂಗಳ ನರಮೇಧ ಆಗಿದ್ರ ಬಗ್ಗೆ ಉಲ್ಲೇಖಿಸೋದೇ ಇಲ್ಲ. ಅದರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ. ಅಲ್ಲಿನ ಸರ್ಕಾರಗಳು ಕೂಡ ಜುಲೈ 13ನೇ ತಾರೀಕಿನ ದಿನ ಸರ್ಕಾರಿ ರಜೆಯನ್ನು ಬೇರೆ ಘೋಷಣೆ ಮಾಡಿದ್ರು. ಆ 22 ಮುಸ್ಲಿಂ ದಂಗೆಕೋರರಿಗೆ ಅಂತ ಶಹೀದ್ ದಿವಸ್ ಬೇರೆ ಆಚರಿಸ್ತಾ ಇದ್ರು. ಆದರೆ 2019ರಲ್ಲಿ ಆರ್ಟಿಕಲ್ 370 ತೆಗೆದ ನಂತರ ಆ ಸರ್ಕಾರಿ ರಜೆಯನ್ನು ತೆಗಿತಾರೆ. ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು, ನಾನು ಅಲ್ಲಿಗೆ ಹೋಗಬೇಕು ಅಂತ ಎಲ್ಲರೂ ಸೇರಿ ಡ್ರಾಮಾ ಮಾಡಿದರು. ಜಮ್ಮು ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪೂರ್ವಜರು ಹೋರಾಟ ಮಾಡಿದ್ದಾರೆ, ಅವರ ಬಲಿದಾನ ಇದು ಅಂತ. ಅದಕ್ಕಾಗಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಹಾಗೂ ಮೆಹಬೂಬ್ ಮುಫ್ತಿ ಜೊತೆಗೆ ಒಂದಷ್ಟು ನಾಯಕರನ್ನ ಗೃಹ ಬಂಧನದಲ್ಲಿ ಇಡಲಾಗಿತ್ತು. ಆದರೆ ಒಮರ್ ಅಬ್ದುಲ್ಲಾ ಅದೆಲ್ಲವನ್ನ ಮೀರಿ ಹೀಗೆ ಸಮಾಧಿಯ ಕಾಂಪೌಂಡ್ ಹಾರಿ ಹೋಗ್ತಾರೆ. ಇಲ್ಲಿ ಇವರ ವಾದ ಏನು ಅಂದರೆ, ಇವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಂತೆ. ಒಮರ್ ಅಬ್ದುಲ್ಲಾ ಅವರೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧವಾ ಅಥವಾ ಮೊಘಲರ ವಿರುದ್ಧವಾ? ಹಾಗೇನಾದರೂ ಮಾಡಿ 22 ಮಂದಿಯ ಬಲಿದಾನ ಆಗಿದ್ದಿದ್ರೆ ಆ ಬಲಿದಾನಕ್ಕೆ ಇಡೀ ದೇಶ ಗೌರವ ಕೊಡ್ತಾ ಇತ್ತು. ಸ್ವತಃ ನರೇಂದ್ರ ಮೋದಿ ಅವರೇ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ರು. ಆದರೆ ಅವರು ದಂಗೆ ಎದ್ದಿದ್ದು ನಮ್ಮದೇ ರಾಜ ಹರಿಸಿಂಗ್ ವಿರುದ್ಧ, ಅದು ಕೂಡ ನಮಗೆ ಮುಸ್ಲಿಂ ದೊರೆ ಬೇಕು ಅನ್ನೋ ಕಾರಣಕ್ಕೆ. ಇದ್ಯಾವ ಸೀಮೆಯ ಬಲಿದಾನ ಸ್ವಾಮಿ? ಆ್ಯಂಡ್ ಇದು 1931ರಿಂದ ಇಲ್ಲಿಯವರೆಗೂ ಅಂದರೆ ಹತ್ತತ್ರ 95 ವರ್ಷ ಆಗಿದೆ. ಈಗ ಸಮಾಧಿಯಿಂದ ಎದ್ದು ಬಂದಿದ್ದಾರೆ ಅವರೆಲ್ಲ. ಕೇಂದ್ರ ಸರ್ಕಾರಕ್ಕೆ ನಮಗೆ ಸ್ಟೇಟ್ ಹುಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಬೇರೆ ರಾಜ್ಯಗಳಂತೆ ನಮಗೂ ಕೂಡ ಸಂಪೂರ್ಣ ಅಧಿಕಾರ ಬೇಕು ಅಂತ. ಆ್ಯಕ್ಚುಲಿ ಅವರ ಈ ಇಡೀ ಡ್ರಾಮಾದ ಹಿಂದಿದ್ದ ಕಾರಣ ಇಷ್ಟೇ ನೋಡಿ. ಕಾನೂನು ಸುವ್ಯವಸ್ಥೆಯ ಕಾರಣ ಇಟ್ಕೊಂಡು ನಮಗೆ ಫತಿಯಾ ಓದೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಜನರನ್ನೇ ಮನೆಯಲ್ಲಿ ಬಂದಿ ಮಾಡಿದ್ದಾರೆ ಅಂತ ಒಮರ್ ಅಬ್ದುಲ್ಲಾ ಹೇಳ್ತಾರೆ. ಬಟ್ ಇಲ್ಲಿ ಯಾವ ರೀತಿಯೂ ಬಂದಿ ಮಾಡಿಲ್ಲ. CM ಒಮರ್ ಅಬ್ದುಲ್ಲಾ ಅವರೇ 13 ಜುಲೈ 1931ರಲ್ಲಿ ಸತ್ತ 22 ಜನರ ಬಲಿದಾನದ ಬಗ್ಗೆ ಮಾತಾಡೋರು ಅದೇ ಜುಲೈ 18ರಲ್ಲಿ ಮೃತರಾದಂತಹ ಹಿಂದೂಗಳ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಯಾಕೆ ಅದು ನೆನಪೇ ಇಲ್ವಾ? ನೀವೇ ಹೇಳಿ. ಈ 22 ಮುಸ್ಲಿಮರ ಬಲಿದಾನಕ್ಕೆ ಸರ್ಕಾರಿ ರಜೆ ಘೋಷಣೆ ಮಾಡಬೇಕಾ? ಹಿಂದೂಗಳ ವಿರುದ್ಧ ದಂಗೆ ಎದ್ದು ಮುಸ್ಲಿಂ ರಾಜ ಬೇಕು ಅಂದ ಇವರ ಬಲಿದಾನಕ್ಕೆ ರಜೆ ಕೊಟ್ರೆ ಗಡಿಯಲ್ಲಿ ದೇಶ ಕಾಯೋ ಎಷ್ಟೊಂದು ಸೈನಿಕರು ಪ್ರಾಣ ಬಿಟ್ಟಿಲ್ಲ ಇಲ್ಲಿ ತನಕ. ಅದು ಅವರಿಗೆ ಮಾಡೋ ಅವಮಾನ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.